ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ. ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ. ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. 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 ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ
ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಧರಣಿಗೆ ಬಂದ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ನಿಮ್ಮೆಲ್ಲರಿಗೂ ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ಮನ್ನು ನೋಡೋಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀನಿ. ಯಾಕೆಂದರೆ ನೀವೆಲ್ಲರೂ ಬಹಳ ಭಯಭಕ್ತಿಯಿಂದ ದೇವರ ವಾಕ್ಯವನ್ನು ಕೇಳೋದಕ್ಕೆ, ಅವರ ಹಾಡುಗಳ ಹಾಡೋದಕ್ಕೆ ತಯಾರಾಗಿರೋದು ನೋಡುವಾಗ ತುಂಬ ಸಂತೋಷ ಆಗುತ್ತೆ. ವಚನದ ಮೂಲಕ ನಾವು ಪ್ರಾರಂಭ ಮಾಡೋಣ. ಕೀರ್ತನೆಗಳ ಬರೆದ ಪುಸ್ತಕ 125ನೇ ಅಧ್ಯಾಯ 1-2 ನಾವು ಓದಿಕೊಳ್ಳೋಣ. ಯೆಹೋವನಲ್ಲಿ ಭರವಸೆ ಬಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆಯೇ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಎಂಥ ಅದ್ಭುತವಾದ ವಚನ ಸಹೋದರ ಸಹೋದರರೇ. ದೇವರ ವಾಕ್ಯ ಕೇಳೋಕ್ಕಿಂತ ಮುಂಚೆ ದೇವರು ನಮ್ಮನ್ನೇನು ಪ್ರೇರೇಪಿಸ್ತಾ ಇದ್ದಾರೆ ಅಂದರೆ, ವಚನದ ಮೂಲಕ ನಾವು ಯಾರೆಲ್ಲ ಯೆಹೋವನಲ್ಲಿ ಭರವಸೆ ಬಿಡ್ತಾರೋ ಅವರೆಲ್ಲ ಬಹಳ ಧನ್ಯರು ಅಂತ ಬೈಬಲ್ ಹೇಳುತ್ತೆ. ಹೇಗೆ ಪರ್ವತ ಸುತ್ತಲೂ ಇದೆಯೋ ಚಿಯೋನ್ ನಗರದಲ್ಲಿ, ಹಾಗೆ ದೇವರು ನಮ್ಮ ಸುತ್ತಲೂ ಯಾವಾಗಲೂ ಇಂದಿನಿಂದ ಇರ್ತಾರಂತೆ. ಯಾಕಂದರೆ ನನಗೆ ಯಾಕೆ ಹಂಗೆ ಅನಿಸುತ್ತಂದರೆ, ನಾವೆಲ್ಲ ಇವತ್ತು ದೇವರ ಆರಾಧನೆಗೆ ಬಂದಿರೋದೇ ಒಂದು ಆತನ ಕೃಪೆಯಿಂದಲೇ. ಇದರಲ್ಲಿ ನಿಮಗೆ ತೋರಿಸುತ್ತೆ, ನೀವು ಆತನ ಆರಾಧನೆ ಮಾಡೋದ್ರಲ್ಲೇ ತೋರಿಸ್ತಾ ಇದೆ ನೀವೆಲ್ಲರೂ ಅವ್ರನ್ನ ಬಹಳ ಭಯಭಕ್ತಿಯಿಂದ ನಡ್ಕೊಳ್ತಾ ಇದ್ದೀರಂತ. ನಾವು ಖಂಡಿತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬರುವಂಥ ಸಂದೇಶವನ್ನು ತೆರೆದ ಹೃದಯದಿಂದ ಕೇಳಿ ನಾವು ಯಾವ ವಿಷಯಗಳು ಕಲಿಬೇಕಾಗಿದೆ ಕಲಿತುಬಿಟ್ಟು ದೇವರಿಗೆ ಮಹಿಮೆ ಸಲ್ಲಿಸೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧವಾದ ದೇವರೇ ಮಹಿಮೆ ಆಗಲಿ. ಎಂಥ ಅದ್ಭುತವಾದ ಪ್ರಿಯವಾದ ದೇವರಾಗಿದ್ದೀರಿ ತಂದೆ. ನಿಮ್ಮ ನಂಬಿಕೆ ಇಡೋರನ್ನೆಲ್ಲ ನೀವು ಎಂದಿಗೂ ಕೈ ಬಿಡೋರಲ್ಲ. ಎಷ್ಟು ಕೃಪೆ, ಎಷ್ಟು ದಯೆ, ಎಷ್ಟು ನಮಗೆ ಆಸರೆಯಾಗಿ ನಿಂತ್ಕೊಂಡಿದ್ದೀರಿ. ನಮ್ಮ ಕಷ್ಟದಲ್ಲಿ, ದುಃಖದಲ್ಲಿ ಯಾವಾಗಲೂ ನಮ್ಮ ಮುಂದೆ ಇದ್ದು ನಮಗೆ ಎಲ್ಲ ಹಿಂಸೆಗಳಿಂದ ಪಾರು ಮಾಡಿ ಒಳ್ಳೆ ಜೀವನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೀನಿ.
ನಿಮಗೆ ಮಹಿಮೆ ಸಲ್ಲಿಸ್ತಾ ಈ ಒಂದು ಆರಾಧನೆಗೆ ಬಂದಂಥ ಎಲ್ಲ ಸಹೋದರರಿಗೆ ಆಶೀರ್ವಾದ ಮಾಡಿ ದೇವರು ಅವ್ರ ಬೇಡಿಕೆಗಳನ್ನು ನೀವು ಅವ್ರಿಗೆ ಕೊಡಬೇಕಂತ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೀನಿ ದೇವ್ರಿ. ಅವರಲ್ಲಿರುವಂಥ ಕಷ್ಟ ನೋವು ಎಲ್ಲವನ್ನು ತೆಗೆದಾಕಿ ಸಂತೋಷದ ಗಳಿಗೆಯನ್ನು ಕೊಡಬೇಕಂತ ನಿಮ್ಮಲ್ಲಿ ಕೇಳ್ಕೊಂಡು ಈ ಪ್ರಾರ್ಥನೆ ನಿಮ್ಮ ಒಬ್ಬನ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಆಮೇನ್. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ಎಷ್ಟೊಂದು ಉಪಕಾರ ಜೀವಿತದಲ್ಲಿ ನೀ ಮಾಡಿರುವೆ ಎಸಯ್ಯ. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿರಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿರಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ ದೇವ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ನನ್ನ ಗೆಳೆಯರೇ, ನಾವು ಮತ್ತೊಮ್ಮೆ ಆರಾಧನೆ ಒಟ್ಟಿಗೆ ಮಾಡೋದ್ರಲ್ಲಿ ಎಷ್ಟೊಂದು ಸಂತೋಷ ಇದೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರೀತಿಯ ಸಹೋದರರೇ,
ಸಹೋದರಿಯರೇ ಮತ್ತು ಗೆಳೆಯರೇ, ಒಟ್ಟಿಗೆ ದೇವ್ರನ್ನ ಆರಾಧನೆ ಮಾಡೋದ್ರಲ್ಲಿ ಎಷ್ಟೊಂದು ಸಂತೋಷ ಇದೆ. ನಾವು ಎಫೆಸ್ಯರ ಪುಸ್ತಕ ಆ ಶೀರ್ಷಿಕೆಯಿಂದ ಹಲವಾರು ವಿಷಯಗಳನ್ನ ಕಲಿಯುತ್ತಿದ್ದೇವೆ. ಈ ದಿನ ನಾವು ಎಫೆಸ್ಯರು ಅಧ್ಯಾಯ 3 ಕಲಿಯಲಿದ್ದೇವೆ. ನಾವು ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ, ಧನ್ಯವಾದಗಳನ್ನ ಹೇಳ್ತೇನೆ ದೇವರೇ. ದೇವರೇ, ನಮ್ಮ ತಾಯಿಯ ಗರ್ಭದಿಂದ ಹಿಡಿದು ಇಲ್ಲಿವರೆಗೂ ನಮ್ಮನ್ನ ಕಾಯ್ದು ಪೋಷಿಸಿ ನಮ್ಮ ಬೇಡಿಕೆಗಳನ್ನು ಎಲ್ಲವನ್ನು ಕೂಡ ಪೂರೈಸ್ತಾ ಬಂದಿರೋದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ ಎಲ್ಲವೂ ಸಾಧ್ಯವಾಗಿದೆ. ನೀವಿಲ್ಲದಿರ ನಾವು ಇಲ್ಲ ದೇವರೇ. ಯೇಸು ಕ್ರಿಸ್ತು ಈ ಭೂಮಿಗೆ ಕಳಿಸಿದಕ್ಕಾಗಿ ನಿನಗೆ ಬಹಳ ಸ್ತೋತ್ರವನ್ನ ಹೇಳ್ತೇನೆ. ನಮಗೆ ನಿನ್ನ ಪರಿಶುದ್ಧ ಆತ್ಮವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಒಬ್ಬಂಟಿಗರಾಗಿ ಇಲ್ಲ ದೇವರೇ. ನೀವು ನಮ್ಮ ಜೊತೆ ಸದಾ ಇರ್ತೀರಾ ಅಂತ ವಾಗ್ದಾನ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ನಿನ್ನ ವಾಕ್ಯಗಳನ್ನ ಹೇಳಿಕೊಡುವಾಗ ಈ ವಾಕ್ಯಗಳು ನಿನ್ನದಾಗಿರಲಿ. ನಿನ್ನ ಪವಿತ್ರಾತ್ಮನು ನಮ್ಮೊಂದಿಗೆ ಮಾತನಾಡಲಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಈ ದಿನ ನಾವು ಕಲಿಯುವಂತ ಒಂದು ಪಾಠ ಎಫೆಸ್ಯರು 3ನೇ ಅಧ್ಯಾಯ 1-13. ಪಾಠದ ಶೀರ್ಷಿಕೆ, ಸಂದೇಶದ ಶೀರ್ಷಿಕೆ, ವಿಶ್ವದ ಶ್ರೇಷ್ಠ ರಹಸ್ಯವನ್ನು ಬಹಿರಂಗಪಡಿಸಲಾಗಿದೆ. ವಿಶ್ವದ ಶ್ರೇಷ್ಠ ರಹಸ್ಯವನ್ನು ಬಹಿರಂಗಪಡಿಸಲಾಗಿದೆ. ಹಲವಾರು ರಹಸ್ಯಗಳು ಖಂಡಿತವಾಗಲೂ ಈ ಪ್ರಪಂಚದಲ್ಲಿದೆ. ಚಿಕ್ಕವನಾಗಿರುವಾಗ ರಹಸ್ಯಗಳನ್ನ ಕಂಡುಹಿಡಿಬೇಕಂತ ಬಹಳ ಕುತೂಹಲ ನನಗೆ. ಸೊ ಅನೇಕ ವಿಷಯಗಳು ಯಾರೆಲ್ಲ ಕಂಡುಹಿಡಿದಾರೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಆಸಕ್ತಿ ಮತ್ತು ಕುತೂಹಲ. 2014 ಮಲೇಷಿಯನ್ ಏರ್ಲೈನ್ಸ್ ಆ ಒಂದು ವಿಮಾನದ ಹೆಸರು MH370. ಅದರಲ್ಲಿ ಸುಮಾರು 239 ಜನರು ಆ ವಿಮಾನದಲ್ಲಿ ಹೋದರು. ಕ್ರಿಸ್ತಶಕ 2014ರಲ್ಲಿ. ಇಲ್ಲಿವರೆಗೂ ಆ ವಿಮಾನ ಏನಾಯ್ತು, ವಿಮಾನದಲ್ಲಿ ಕುಂತಿರುವಂತ ಜನರಿಗೆ ಏನಾಯ್ತು ಅಂತ ಇಲ್ಲಿವರೆಗೂ ಯಾವುದೇ ಮಾಹಿತಿ ಇಲ್ಲ. ಎಲ್ಲವೂ ಕೂಡ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಇನ್ನೊಂದು ರಹಸ್ಯ ಅಂದ್ರೆ ಬರ್ಮುಡಾ ಟ್ರಯಾಂಗಲ್ ಅನ್ನೋ ಒಂದು ಜಾಗ. ಇದಕ್ಕೆ ಸೈತಾನನ ಟ್ರಯಾಂಗಲ್ ಅಂತ ಕೂಡ ಕರೀತಾರೆ. ಇದು ಅಟ್ಲಾಂಟಿಕ್ ಮಹಾಸಮುದ್ರ, ಒಂದು US ಫ್ಲಾರಿಡಾ ಮತ್ತು ಬರ್ಮುಡಾ ಐಲ್ಯಾಂಡ್, ಅದರ ಮಧ್ಯದಲ್ಲಿ ಈ ಒಂದು ಜಾಗ ಇದೆ. ಈ ಜಾಗದಲ್ಲಿ ಯಾವುದೇ ಒಂದು ವಿಮಾನ ಹೋದ್ರೂ ಅಥವಾ ಹಡಗು ಹೋದ್ರೂ ಹಾಗೆಯೇ ಕಣ್ಮರೆಯಾಗುತ್ತದೆ. ಇಲ್ಲಿವರೆಗೂ ಇದು ನಿಗೂಢವಾಗಿದೆ. ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಲ್ಲಿಗೆ ಹೋಗುವಂತ ವಿಮಾನಗಳು ಮತ್ತು ಹಡಗುಗಳಿಗೆ ಏನಾಗುತ್ತೆ, ಯಾಕೆ ನಾಪತ್ತೆ ಆಗುತ್ತೆ ಅಂತ ಇಲ್ಲಿವರೆಗೂ ಕೂಡ ಯಾರು ಕಂಡಿಡಿದಿಲ್ಲ. ಅದೇ ರೀತಿಯಾಗಿ 1888ರಲ್ಲಿ ಸೀರಿಯಲ್ ಕಿಲ್ಲರ್ ಅಂತ ಒಬ್ಬ ವ್ಯಕ್ತಿ ಇದ್ದ ಲಂಡನ್ ಅಲ್ಲಿ. ಅವನ ಹೆಸರು ಜಾಕ್ ದ ರಿಪ್ಪರ್ ಅಂತ. ಸೊ ಸುಮಾರು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದಿರುವಂತ ಒಬ್ಬ ವ್ಯಕ್ತಿ. ಬಹಳ ಜನನ ಅವರು ಹುಡುಕಿದ್ರು.
ಆದ್ರೆ ಈ ವ್ಯಕ್ತಿ ಯಾರು ಅಂತ ಕಂಡಿಡಿಯಕ್ಕೆ ಅವರಿಗೆ ಸಾಧ್ಯವೇ ಆಗಲಿಲ್ಲ. ಸೊ ಈ ರೀತಿಯಾದ ಅನೇಕ ನಿಗೂಢತೆ, ರಹಸ್ಯ ವಿಶ್ವದಲ್ಲಿ ಇದೆ. ನಮಗೆಲ್ಲರಿಗೂ ಕೆಲವು ವಿಷಯಗಳು ಗೊತ್ತೇ ಆಗಲ್ಲ. ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಇದೇ ರೀತಿಯಾದ ಒಂದು ರಹಸ್ಯ, ಇದಕ್ಕಿಂತ ದೊಡ್ಡದಾದ ರಹಸ್ಯ ಅಂತ ನಾವು ಹೇಳ್ಬೋದು. ವಿಶ್ವದ ಅತಿ ದೊಡ್ಡ ರಹಸ್ಯ ಬಹಿರಂಗವಾಗಿದೆ. ಸುಮಾರು ಸಾವಿರಾರು ವರ್ಷಗಳು ಯಾರಿಗೆ ತಿಳಿಯದ ವಿಷಯ ದೇವರು ಪೌಲನಿಗೆ ಬಹಿರಂಗಪಡಿಸಿದ್ದಾರೆ. ನಾವು ಎಫೆಸದವರು 3ನೇ ಅಧ್ಯಾಯ 1-13 ಓದೋಣ. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೂ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂತದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆ ಉಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತದವಷ್ಟೇ. ಸೊ ಇಲ್ಲಿ ಪೌಲನು ನಮಗೆ ಒಂದು ರಹಸ್ಯವನ್ನು ಬಹಿರಂಗಪಡಿಸುವುದಕ್ಕಿಂತ ಮುಂಚೆ ತನ್ನ ಬಗ್ಗೆ ಈ ರೀತಿಯಾಗಿ ಹೇಳ್ಕೊತಾನೆ. 1ನೇ ವಚನದಲ್ಲಿ, ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಸೊ ಇಲ್ಲಿ ಪೌಲನು ತನ್ನ ಬಗ್ಗೆ ನಾನು ಯೇಸು ಕ್ರಿಸ್ತುವಿನ ಸೆರೆಯಾಳು ಅಂತ
ತನ್ನ ಬಗ್ಗೆ ಹೇಳ್ಕೊತಾನೆ, ಪರಿಚಯ ಮಾಡ್ಕೋತಾನೆ. ಅಂದ್ರೆ ಇವತ್ತು ತನ್ನ ಮೊದಲನೇ ಅಂಶ, ನಾವೆಲ್ಲರೂ ಕ್ರಿಸ್ತನಲ್ಲಿ ಸೆರೆಯಾಳುಗಳು ಆಗಿದ್ದೇವೆ. ಇಲ್ಲಿ ಪೌಲನು ಈ ಕಾರಣದಿಂದ ಅಂತ ಬರೀತಾರೆ. ಅಂದರೆ ಅಧ್ಯಾಯ 1 ಮತ್ತು 2 ಈ ಎರಡನ್ನು ಕೂಡ ಇಲ್ಲಿ ಪೌಲರು ಹೇಳ್ತಾರೆ, ಈ ಎಲ್ಲದರ ಕಾರಣದಿಂದ ನಾವು ಇವತ್ತು ದೇವರ ಮಗ ಮತ್ತು ಮಗಳು ಆಗಿದ್ದೇವೆ. ನಾವು ಇವತ್ತು ಆಶೀರ್ವಾದ ಹೊಂದಲ್ಪಟ್ಟಿದ್ದೇವೆ. ಇವತ್ತು ನಮಗೆ ಎಷ್ಟೊಂದು ಆತ್ಮೀಯವಾದ ಆಶೀರ್ವಾದಗಳಿದೆ. ನಾವೆಲ್ಲರೂ ಆರಿಸಲ್ಪಟ್ಟಿದ್ದೇವೆ, ದೇವರ ಕುಟುಂಬದೊಳಗೆ ದತ್ತು ತೆಗೆಯಲ್ಪಟ್ಟಿದ್ದೇವೆ. ಸೊ ನಾವು ಪರದೇಶಿಗಳಲ್ಲ, ಶತ್ರುಗಳಲ್ಲ, ಅನ್ಯರಲ್ಲ. ನಾವು ದೇವರಿಂದ ಆರಿಸಲ್ಪಟ್ಟವರು, ದೇವರ ಕುಟುಂಬಕ್ಕೆ ಸೇರಿದವರು. ನಾವೆಲ್ಲರೂ ಕೂಡ ಕ್ಷಮಿಸಲ್ಪಟ್ಟಿದ್ದೇವೆ. ನಮ್ಮೆಲ್ಲ ಪಾಪಗಳು ಇವತ್ತು ಕ್ಷಮಿಸಲ್ಪಟ್ಟಿದೆ. ಎಲ್ಲ ಸರಪಳಿಗಳು ಕಿತ್ತು ಹೋಗಿವೆ. ದೇವರು ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ. ನಮ್ಮೊಳಗೆ ಇವತ್ತು ಪವಿತ್ರಾತ್ಮನ ವರ ಇದೆ. ಪೌಲನು ತನ್ನ ಬಗ್ಗೆ ಸೆರೆಯಾಳು ಅಂತ ಹೇಳ್ಕೊಳ್ತಾರೆ. ಕಾರಣ ಏನೆಂದರೆ ಅನ್ಯ ಜನರ ನಿಮಿತ್ತವಾಗಿ. ಪೌಲರು ಇಲ್ಲಿ ರೋಮ್ ಆ ಒಂದು ದೇಶದ ಚಕ್ರಾಧಿಪತ್ಯದ ಕೆಳಗಡೆ ಆಡಳಿತದಲ್ಲಿ ಇದ್ರು. ಆದ್ರೆ ಪೌಲರು ಹೇಳೋದು, ನಾನು ರೋಮ್ನ ಸೆರೆಯಾಳಾಗಿಲ್ಲ, ಅದರ ಬದಲಾಗಿ ಏಸು ಕ್ರಿಸ್ತುವಿನ ಸೆರೆಯಾಳು ಆಗಿದ್ದೇನೆ. ಯಾಕಂದ್ರೆ ಪೌಲರಿಗೆ ಗೊತ್ತಿತ್ತು, ಏಸು ಕ್ರಿಸ್ತು ನನ್ನ ಒಡೆಯ, ಅವರಿಗೆ ನಾನು ಸೆರೆಯಾಳು ಆಗಿದ್ದೇನೆ. ಇಲ್ಲಿ ನೆಗೆಟಿವ್ ಆಗಿ ಪೌಲ್ ಮಾತಾಡ್ತಾ ಇಲ್ಲ, ಅದರ ಬದಲಾಗಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ನಾನು ಏಸು ಕ್ರಿಸ್ತುವಿನ ಸೆರೆಯಾಳು. ಪೌಲರು ಯಾವತ್ತೂ ಕೂಡ ಮರ್ತಿಲ್ಲ, ತಾನು ದೇವರ ಕೃಪೆಯಿಂದ ಮತ್ತು ದೇವರ ಕರುಣೆಯಿಂದ ನಾನು ಆರಿಸಲ್ಪಟ್ಟಿದ್ದೇನೆ ಮತ್ತು ದೇವರ ಕೃಪೆ ಮತ್ತು ದೇವರ ಕರುಣೆಯನ್ನು ನಾನು ಅಳತೆ ಮಾಡಲು ಸಾಧ್ಯವಿಲ್ಲ ಅಂತ ಪೌಲನಿಗೆ ಗೊತ್ತಿತ್ತು. 2 ಕೊರಿಂಥದವರು 5ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ, ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಒತ್ತಾಯ ಅನ್ನೋದಕ್ಕೆ ಇನ್ನೊಂದು ಅರ್ಥ ಅರೆಸ್ಟ್ ಆಗೋದು ಅಂತ. ಸೊ ಪೌಲಲ್ಲಿ ಹೇಳ್ತಾರೆ, ನಾನು ಸೆರೆಯಾಳು ಆಗಿದ್ದೇನೆ ಅಂತ. ಇನ್ನೊಂದಕ್ಕೆ ಅರ್ಥ ಅಂದ್ರೆ ನಾನು ಕ್ರಿಸ್ತನಲ್ಲಿ ಅರೆಸ್ಟ್ ಆಗಿದ್ದೇನೆ. ಸೊ ನಾನು ಆ ಒಂದು ಏಸು ಕ್ರಿಸ್ತುವಿನ ಆ ಒಂದು ಗುರಿಯನ್ನ ಮುಟ್ಲಿಕ್ಕೆ, ನನಗೆ ಏಸು ಕ್ರಿಸ್ತು ಏನು ಕೆಲಸ ಕೊಟ್ಟಿದ್ದರು ಅದನ್ನ ಮಾಡಕ್ಕೆ ಏಸು ಕ್ರಿಸ್ತು ನನ್ನನ್ನ ಆರಿಸಿದ್ದಾರೆ. ಅದಕ್ಕೋಸ್ಕರ ನಾನು ಅರೆಸ್ಟ್ ಆಗಿದ್ದೀನಿ. ಏಸು ಕ್ರಿಸ್ತು ಈ ಪ್ರಪಂಚಕ್ಕೆ ಏನಕ್ಕೆ ಬಂದಿದ್ದಾರೆ ಅಂತ ನೋಡೋದಾದ್ರೆ, ಮಾರ್ಕನು 10ನೇ ಅಧ್ಯಾಯ 45ನೇ ವಚನದಲ್ಲಿ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಸೊ ಪೌಲರು ಮುಖ್ಯವಾದ ಕಾರಣ ಅರೆಸ್ಟ್ ಆಗಿರೋದಕ್ಕೆ ಅನ್ಯ ಜನರಿಗೆ ಸ್ವಾರ್ಥೆಯನ್ನು ಹೇಳುವುದಕ್ಕೋಸ್ಕರ. ತಾನು ಸೆರೆಯಲ್ಲಿ ಇರೋದಕ್ಕೆ ಯಾರು ಕೂಡ ಸಂಕಟ ಪಡುವ ಅವಶ್ಯಕತೆ ಇಲ್ಲ. ನಾನು ಕ್ರಿಸ್ತನ ಸಭೆಯ ನಿಮಿತ್ತವಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದೇನೆ ಅಂತ ಪೌಲರು ಹೇಳ್ತಾರೆ. ಒಬ್ಬ ತಾಯಿಯು ತನ್ನ
ಮಕ್ಕಳಿಗೆ ಹೇಳಬಹುದು, ನಿನಗೋಸ್ಕರ ನಾನು ಸಂಕಷ್ಟದಲ್ಲಿದ್ದೇನೆ. ಅದೇ ರೀತಿಯಾಗಿ ಪೌಲರು ಹೇಳ್ತಾರೆ, ನಿಮಗೋಸ್ಕರ ಸಭೆಯ ನಿಮಿತ್ತ ನಾನು ಸಂಕಷ್ಟಕ್ಕೆ ಒಳಗಾಗಿದ್ದೇನೆ. ಇವತ್ತು ನಾವು ಯೋಚನೆ ಮಾಡಬೇಕು, ನಾವು ಆ ರೀತಿ ಇದ್ದೇವ? ಸಭೆಗೋಸ್ಕರ, ಯೇಸು ಕ್ರಿಸ್ತರಿಗೋಸ್ಕರ ನಾವು ಸಂಕಷ್ಟದಲ್ಲಿ ಇದ್ದೇವಾ, ಅಥವಾ ಇರ್ಲಿಕ್ಕೆ ನಾವು ತಯಾರಾಗಿದ್ದೇವಾ? ಯೇಸು ಕ್ರಿಸ್ತರು ಪ್ರೇರೇಪಣೆ ಆಗ್ತಾರೆ ಪೌಲನಿಗೆ. ಬೇರೆ ಯಾವುದೇ ಒಂದು ವಿಷಯ ಅವ್ರನ್ನ ಪ್ರೇರೇಪಿಸುವುದಿಲ್ಲ. ನಮ್ಮ ನಿಮಿತ್ತವಾಗಿ, ಯಾಕಂದ್ರೆ ನಾವು ಕೂಡ ಇವತ್ತು ಅನ್ಯ ಜನರಾಗಿದ್ದೇವೆ. ಅನ್ಯ ಜನರಂದ್ರೆ ಯಾರು? ಯಹೂದ್ಯರಲ್ಲದವರು. ಯಹೂದ್ಯರನ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ಅನ್ಯ ಜನರು. ಇವತ್ತು ನಾವು ಅನ್ಯ ಜನರಾಗಿದ್ದೇವೆ. ನಮ್ಮ ನಿಮಿತ್ತವಾಗಿ ಪೌಲ್ ಅವರು ಸೆರೆಯಾಳು ಆಗಿದ್ದಾರೆ. ನಮ್ಮ ನಿಮಿತ್ತವಾಗಿ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ತಾವು ಸ್ವೀಕರಿಸಿದ ಆ ಒಂದು ಕೃಪೆ, ಕರುಣೆ, ಕ್ಷಮಾಪಣೆ ಮತ್ತು ರಕ್ಷಣೆ, ನಿರೀಕ್ಷೆ, ನಿತ್ಯ ಜೀವ ನಮ್ಮೆಲ್ಲರಿಗೂ ಸಿಗಬೇಕೆಂಬುದು ಪೌಲನ ಆಸೆಯಾಗಿತ್ತು. ಸೊ ನಮ್ಮ ಜೀವನದಲ್ಲಿ ನಮ್ಮನ್ನ ಇವತ್ತು ಏನು ಸೆರೆಯಾಳನ್ನಾಗಿ ಮಾಡಬೇಕು? ಯಾವುದೇ ನಮಗೆ ನಾವು ಎದುರಿಸುವಂತ ಅನೇಕ ಸನ್ನಿವೇಶಗಳಾಗಿರಬಾರ್ದು, ಬದಲಾಗಿ ಯೇಸು ಕ್ರಿಸ್ತರು ಆಗಿರಬೇಕು. ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ಬರಬಹುದು, ಕಹಿತನ ಅನುಭವಿಸಬಹುದು ನಾವು, ಆದರೆ ಇದು ನಮ್ಮನ್ನ ತಡೆಯಬಾರದು. ಯೇಸು ಕ್ರಿಸ್ತು ನಮಗೆ ಕೊಟ್ಟಿರುವಂತ ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ ಯಾವುದೇ ವಿಷಯ ನಮಗೆ ಅಡ್ಡಿಯಾಗಿರಬಾರದು. ಎರಡನೇ ಅಂಶ, ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಲಾಗಿದೆ. ಎಫೆಸದವರಿಗೆ 3ನೇ ಅಧ್ಯಾಯ 3ರಿಂದ 5ರಲ್ಲಿ ನಾವು ನೋಡೋದಾದ್ರೆ, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಸೊ ಮರ್ಮ ಅಂದ್ರೆ ರಹಸ್ಯ ಏನು? ಆಗಿನ ಕಾಲದಲ್ಲಿ ಯಾರಿಗೂ ಕೂಡ ಇದು ಗೊತ್ತಾಗಲಿಲ್ಲ. ಆದ್ರೆ ಇವಾಗ ನಮಗೆ ಈ ಮರ್ಮ ಅಥವಾ ರಹಸ್ಯ ಬಹಿರಂಗಪಡಿಸಲಾಗಿದೆ. ಎಫೆಸರು 3 ಆ ಮರ್ಮ ಏನು ಅಂತ ನೋಡೋದಾದ್ರೆ 6ನೇ ವಚನದಲ್ಲಿ ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು, ಅಬ್ರಾಹ್ಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದೇ. ಸೊ ಇಲ್ಲಿ ರಹಸ್ಯ ಏನಂತ ನೋಡೋದಾದ್ರೆ, ಸುವಾರ್ತೆಯ ನಿಮಿತ್ತ ಇವತ್ತು ಯಹೂದ್ಯರು ಮತ್ತು ಅನ್ಯ ಜನರು ಒಂದಾಗಿದ್ದಾರೆ. ನಾವು ಇವತ್ತು ದೇವ ಜನರಾಗಿದ್ದೇವೆ, ಬೇರೆ ಬೇರೆ ಆಗಿಲ್ಲ. ಇಸ್ರೇಲಿನ ಆ ಒಂದು ದೇಶದಲ್ಲಿ, ಇಸ್ರೇಲಿನ ಒಂದು ಕುಟುಂಬದಲ್ಲಿ, ದೇವರ ಒಂದು ಯೇಸು ಕ್ರಿಸ್ತುವಿನ ಒಂದು ವಾಗ್ದಾನದಲ್ಲಿ ನಾವು ಇವತ್ತು ಒಂದಾಗಿದ್ದೇವೆ. ಸೊ ದೇವರ ಒಡಂಬಡಿಕೆ ಇವತ್ತು ಯಹೂದ್ಯರಿಗೆ ಹೇಗೆ ಇದೆಯೋ ಅದೇ ರೀತಿಯಾಗಿ ಇವತ್ತು ನಮಗೂ ಕೂಡ ಇದೆ. ಪೌಲ್ಗೆ ಇದು ಶಾಕ್ ಅಂತ ಅನ್ಸಿದೆ. ಕಾರಣ ಏನ್ ಗೊತ್ತಾ? ಈ ಸುವಾರ್ತೆಯನ್ನು ಅವನು ವಿರೋಧಿಸ್ತಿದ್ದ ಮತ್ತು ಅನ್ಯ ಜನರನ್ನು ವಿರೋಧಿಸ್ತಿದ್ದ. ಈ ವಿರೋಧಿಸುವಂತ ಅವನು
ಈ ಸುವಾರ್ತೆಯನ್ನ ಅನ್ಯ ಜನರಿಗೆ ಪ್ರಕಟಿಸಬೇಕಾಗಿದೆ. ಎಷ್ಟೊಂದು ವಿಚಿತ್ರ ನೋಡಿ. ಇವನು ಏನು ಬಹಳ ಹಗೆ ಮಾಡ್ತಿದ್ನೋ ಅದನ್ನೇ ದೇವರು ಅನ್ಯ ಜನರಿಗೆ ಆ ಒಂದು ಸಂದೇಶವನ್ನು, ಹಗೆ ಮಾಡುತ್ತಿದ್ದಂತ ಒಂದು ಸಂದೇಶವನ್ನು ಮತ್ತು ಹಗೆ ಮಾಡುತ್ತಿದ್ದ ಒಂದು ಜನರನ್ನು ಸುವಾರ್ತೆ ಮತ್ತು ಅನ್ಯ ಜನರಿಗೆ ಹೇಳ್ಬೇಕು ಅಂತ ದೇವರು ಪೌಲನಿಗೆ ಆರಿಸಿದ್ದಾರೆ. ಆಗಿನ ಕಾಲದಲ್ಲಿ ಅನ್ಯ ಜನರನ್ನು ನಾಯಿಗಳಂತೆ ನೋಡ್ತಾ ಇದ್ರು. ಇವರು ಸುನ್ನತಿ ಹೊಂದದವರು ಅನ್ನೋದಾಗಿ ನೋಡ್ತಾ ಇದ್ರು. ಸೊ ಈ ರೀತಿಯಾದ ಆ ಒಂದು ರಹಸ್ಯ ಅಂದ್ರೆ ಏನು, ಬೇರೆಯಾಗಿರುವಂತ ಜನರನ್ನು ಯೇಸು ಕ್ರಿಸ್ತುವಿನಲ್ಲಿ ಒಂದಾಗಿ ಮಾಡಿರುವಂಥದ್ದು. ಯೇಸು ಕ್ರಿಸ್ತುವಿನ ಶಿಲುಬೆ ಇವತ್ತು ಯಾವುದೇ ಒಂದು ಜಾತಿ, ಪಂಗಡ, ಭಾಷೆ ಯಾವುದೇ ಕೂಡ ಒಂದು ಭೇದ ಭಾವ ಮಾಡದೆ, ವಿಂಗಡಿಸದೆ ಇವತ್ತು ಯೇಸು ಕ್ರಿಸ್ತುವಿನಲ್ಲಿ ಒಂದಾಗಿ ಮಾಡಿದೆ. ಇವತ್ತು ನಾವೆಲ್ಲರೂ ಕೂಡ ಒಂದೇ. ಈ ಒಂದು ಸಂದೇಶ, ಪೌಲನ ಒಂದು ಸಂದೇಶ ಯಹೂದ್ಯ ಜನರಿಗೆ ಇಷ್ಟವಾಗಲಿಲ್ಲ. ಅವರೇ ಪೌಲನಿಗೆ ಹಿಂಸೆ ಬಹಳ ಕೊಟ್ಟು ಇವತ್ತು ಅವನು ಆ ಒಂದು ಸುವಾರ್ತೆಯ ನಿಮಿತ್ತದಿಂದ ಅವನು ಸೆರೆಯವನಾಗಿದ್ದಾನೆ. ಪೌಲನಿಗೆ ಹೇಗೆ ಸುವಾರ್ತೆ ಬದಲಾಯಿಸಿತು ಅಂತ ನಾವು ಇಲ್ಲಿ ಗಮನಿಸ್ತೇವೆ. ಸುವಾರ್ತೆ ಇವತ್ತು ನಮ್ಮನ್ನ ಬದಲಾಯಿಸಿದೆ. ಪೌಲನ ಆ ಒಂದು ಉದ್ದೇಶ ಇವತ್ತು ನಮಗೆ ಇದೆಯಾ? ಇವತ್ತು ನಾವು ಎಲ್ಲರ ಜನರ ಜೊತೆ ಹೇಗಿದ್ದೇವೆ? ಅದು ಕನ್ನಡಿಗರಾಗಿರ್ಬೋದು, ತಮಿಳಾಗಿರ್ಬೋದು, ಮಲಯಾಳಿ ಆಗಿರ್ಬೋದು, ಎಲ್ಲರ ಜೊತೆಯಲ್ಲಿ ನಾವು ಇವತ್ತು ಹೇಗಿದ್ದೇವೆ? ಯಾವುದೇ ಒಂದು ಪಂಗಡ ಇದೆಯಾ? ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಭಾಷೆಯುಳ್ಳ ಜನರನ್ನ ನಾವು ಇಷ್ಟ ಪಡ್ತಾ ಇಲ್ವಾ? ಆತರ ಯಾವುದಾದ್ರು ಇದ್ರೆ ನಾವು ಈ ಒಂದು ಸುವಾರ್ತೆ, ಯೇಸು ಕ್ರಿಸ್ತುವಿನ ಒಂದು ಸುವಾರ್ತೆ ನಮ್ಮನ್ನ ಬದಲಾಯಿಸಬೇಕು. ಎಲ್ಲರೂ ಕೂಡ ಒಂದಾಗಿ ಮಾಡುವುದಕ್ಕೆ ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ. ನಾವು ಬೇರೆ ಬೇರೆ ಆಗಿರೋದಕ್ಕಲ್ಲ. ಅದು ಜಾತಿ ತರ ಆಗ್ಲಿ ಅಥವಾ ಭಾಷೆ ಆಗ್ಲಿ ಎಲ್ಲವನ್ನು ವಿಂಗಡಣೆ ಮಾಡಿ ನಾವು ಇಲ್ಲಿ ಬಂದಿಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತುನಲ್ಲಿ ಒಂದಾಗಿರಕ್ಕೆ, ಒಂದೇ ಕುಟುಂಬವಾಗಿರಕ್ಕೆ, ಒಂದೇ ದೇಶವಾಗಿರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಯೇಸು ಕ್ರಿಸ್ತು ಈ ಒಂದು ಎಲ್ಲ ಗೋಡೆಗಳನ್ನ ಒಡೆದಾಕಿದ್ದಾರೆ. ಇವತ್ತು ಯಾವುದೇ ಗೋಡೆಗಳು ಇಲ್ಲ. ಇವತ್ತು ಯೇಸು ಕ್ರಿಸ್ತು ನಮಗೆ ಏನ್ ಮಾಡ್ಬೇಕಂತ ಬಯಸ್ತಾರೆ? ಪೌಲರು ಏನ್ ಮಾಡಿದ್ದಾರೆ? ವಚನ 7 ಪೌಲರು ಹೇಳ್ತಾರೆ, ಈ ಸುವಾರ್ತೆಗೆ ನಾನು ಸೇವಕನಾದೆ. ಈ ಒಂದು ರಹಸ್ಯವನ್ನು ಬಹಿರಂಗ ಪಡಿಸ್ಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಅಂತ ಇಲ್ಲಿ ಹೇಳಿದ್ದಾರೆ ಪೌಲರು. 7-9 ನಾವು ನೋಡೋದಾದ್ರೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂತದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಸೊ ಪೌಲರು ಈ ಒಂದು ಕರೆಯನ್ನ ದೇವರ ಕೃಪೆಯಿಂದ ಅವರು ಸ್ವೀಕರಿಸಿದ್ರು. ಅವರಿಗೆ ಸಿಕ್ಕಿತ್ತು. ಈ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಪೌಲರು ಪರಿಗಣಿಸಿದ್ರು. ಅವರಿಗೆ ಇದು ಆಸೆ ಆಗಿರ್ಲಿಲ್ಲ, ಆದ್ರೆ ದೇವರು ಕೊಟ್ಟಂತ ಒಂದು ವಿಶಿಷ್ಟವಾದ ಒಂದು ಜವಾಬ್ದಾರಿ ಅವರು ಬಹಳ ಸಂತೋಷದಿಂದ ಅವರು ಸ್ವೀಕರಿಸಿ ನಿರ್ವಹಿಸಿದರು. ಸೊ ಪೌಲರು ಹೇಳ್ತಾರೆ, ನಾನು
ದೇವ ಜನರಲ್ಲಿ ಬಹಳ ಕನಿಷ್ಠನಾಗಿದ್ದೇನೆ. ಈ ರೀತಿಯಾಗಿ ಪೌಲನು ಕರೆಯಲಿಕ್ಕೆ ತನ್ನನ್ನು ಕರೆಯಲಿಕ್ಕೆ ಕಾರಣ ಏನಂದ್ರೆ, ಶಿಷ್ಯರಿಗೆ, ಕ್ರೈಸ್ತರಿಗೆ ಇವರು ಬಹಳ ಸಂಕಟವನ್ನ ಕೊಟ್ರು. ಅದಕ್ಕೋಸ್ಕರನೇ ನಾನು ಎಲ್ಲ ಕ್ರೈಸ್ತರಿಗೆ ಹಿಂಸೆ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ನಾನು ದೇವ ಜನರಲ್ಲಿ ಕನಿಷ್ಠನು ಅಂತ ಕರೀತಾರೆ. ಪೌಲ್ ಅವರು ಯೇಸು ಕ್ರಿಸ್ತರ ಸೇವೆಯಲ್ಲಿ ಬಹಳ ವಿಶ್ವಾಸವಾಗಿದ್ದರು. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿ ಇರುವಂತ ಒಂದು ಐಶ್ವರ್ಯವನ್ನು ಇವತ್ತು ಎಲ್ಲ ಅನ್ಯ ಜನರಿಗೆ ಸಿಕ್ಕಿದೆ, ನಮಗೂ ಸಿಕ್ಕಿದೆ. ಇಸ್ರೇಲ್ ಜನರಾದ ಯಹೂದ್ಯರಿಗೆ ಹೇಗೆ ಸಿಕ್ಕಿದೆಯೋ ಅದೇ ರೀತಿ ಇವತ್ತು ನಮಗೂ ಕೂಡ ಸಿಕ್ಕಿದೆ. ಅದಕ್ಕೋಸ್ಕರ ಈ ಇವಾಂಜಲಿಸಮ್ ಅಲ್ಲಿ ಇವತ್ತು ನಮಗೆ ಸೀಲಿದೆ, ಉತ್ಸಾಹ ಇದೆ. ಪೌಲ್ ಅವರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹೋಗಿ ಸುವಾರ್ತೆಯನ್ನ ಬಹಿರಂಗ ಪಡಿಸ್ಬೇಕು ಅಂತಾನೆ ಯಾವಾಗ್ಲೂ ಕೂಡ ಅವರ ಮನಸ್ಸಿನಲ್ಲಿತ್ತು. ಓಕೆ, ಪ್ರೀಚಿಂಗ್, ಪ್ರಚಾರ ಮಾಡೋದಕ್ಕೆ ಇನ್ನೊಂದು ಅರ್ಥ ಸುವಾರ್ತೆಯನ್ನ ಪ್ರಕಟಪಡಿಸುವುದು. ಇವಾಗ ಯಾರಾದ್ರೂ ನಾವು ಹೇಳಿದ್ರೆ ಪ್ರೀಚ್ ಇಟ್ ಬ್ರದರ್ ಅಂದ್ರೆ ಸುವಾರ್ತೆಯನ್ನ ಬಹಿರಂಗಪಡಿಸು ಅಂತ ಅರ್ಥ. ಸೊ ಇವತ್ತು ಸುವಾರ್ತೆಯನ್ನ ಇವತ್ತು ನಾವು ಬಹಿರಂಗಪಡಿಸೋದ್ರಲ್ಲಿ ನಾವು ಹೇಗಿದ್ದೀವಿ? ಇವತ್ತು ನಾವು ಅಪರಾಧ ಮನೋಭಾವನೆಯಿಂದ ಇದ್ದೀವ. ನಾನು ಏನು ಮಾಡಿಲ್ಲ ಬ್ರದರ್, ನನಗೆ ಆತರ ಅನ್ಸುತ್ತೆ, ಅಷ್ಟೊಂದು ನಾನು ಇವಾಂಜಲಿಸಮ್ ಮಾಡ್ತಾ ಇಲ್ಲ, ನಾನು ಬದಲಾವಣೆ ಆಗ್ಬೇಕು. ಸೊ ನಾವು ಬದಲಾವಣೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಸುವಾರ್ತೆಯನ್ನ ಬಹಿರಂಗಪಡಿಸ್ಬೇಕು, ರಹಸ್ಯವನ್ನ ಬಹಿರಂಗಪಡಿಸಬೇಕು. ನಾವು ನಿರ್ಧರಿಸೋಣ, ಈ ವಾರದಲ್ಲಿ ನನಗೆ ಗೊತ್ತಿರುವಂತ ಕೆಲವು ಜನರಿಗೆ ನಾನು ಹೋಗಿ ಸುವಾರ್ತೆ, ದೇವರ ವಾಕ್ಯವನ್ನು ಹಂಚ್ಕೋತೇನೆ, ನನ್ನ ಜೀವನವನ್ನ ಹಂಚ್ಕೋತೇನೆ, ಯೇಸು ಕ್ರಿಸ್ತು ಏನೆಲ್ಲ ಅದ್ಭುತಗಳು ನನ್ನ ಜೀವನದಲ್ಲಿ ಮಾಡಿದ್ದಾರೆ ಅಂತ ಹಂಚ್ಕೋತೇನೆ ಅಂತ ನಾವು ನಿರ್ಧರಿಸೋಣ. ಮೂರನೇ ಅಂಶ, ಸಭೆಯು ಈಗ ದೇವರ ಬಳಿ ಬರಲು ಸ್ವತಂತ್ರವಾಗಿದೆ. ಎಫೆಸದವರಿಗೆ 3ನೇ ಅಧ್ಯಾಯ 10ರಿಂದ 13 ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನೇ ನಮಗೆ ಉಂಟಾಯಿತು. ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಈ ಒಂದು ರಹಸ್ಯವನ್ನು ಬಹಿರಂಗಪಡಿಸಿದ ಒಂದು ಕಾರಣ ಏನು ಅಂತ ನೋಡೋದಾದ್ರೆ, ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಭೂಲೋಕದ ರಾಜ್ಯತ್ವಗಳಿಗೂ ಮಾತ್ರವಲ್ಲ, ಪರಲೋಕದ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಅಂತ ಇಲ್ಲಿ ಪೌಲರು ಹೇಳಕ್ಕೆ ಬಯಸ್ತಾರೆ. ಸೊ ಹಂಗಾದ್ರೆ ಈ ರಾಜತ್ವಗಳು, ಈ ಅಧಿಕಾರಿಗಳು ಯಾರು ಅಂತ ನೋಡೋದಾದ್ರೆ, ಎಫೆಸದವರು 6ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಸೊ ಇಲ್ಲಿ ನನ್ನ ಅಭಿಪ್ರಾಯ ಏನೆಂದರೆ, ದೇವದೂತರುಗಳು ಇದ್ದಾರೆ ಸ್ವರ್ಗದಲ್ಲಿ, ಅದೇ ತರ
ಸೈತಾನನ ದೂತರು ಕೂಡ ಇದ್ದಾರೆ. ಓಕೆ, ಸೊ ಇದು ಒಂದು ಆತ್ಮೀಯವಾದ ಒಂದು ಕದನ, ಕಾಳಗ ಆಗಿದೆ. ನಾವು ಮಾಡುವಂತ ಕದನ ಮೇಲಿರುವಂತ ಸೈತಾನನ ದೂತರುಗಳ ವಿರುದ್ಧವಾಗಿದೆ. ಆ ದೂತರುಗಳು ನಮಗೆ ಸಂದೇಹವನ್ನು ಉಂಟು ಮಾಡಲಿಕ್ಕೆ, ನಮ್ಮೊಳಗೆ ನಂಬಿಕೆಯನ್ನು ಹೋಗಲಾಡಿಸ್ಲಿಕ್ಕೆ, ನಮ್ಮೊಳಗೆ ಹೊಟ್ಟೆ ಕಿಚ್ಚು ಬರುವುದಕ್ಕೆ, ನಮ್ಮ ಒಬ್ಬೊಬ್ಬರಲ್ಲಿ ಹಗೆತನ ಬರುವುದಕ್ಕೆ, ನಾವು ವಿಭಜನೆ ಆಗಕ್ಕೆ, ಬೇರೆ ಆಗಕ್ಕೆ ಏನೆಲ್ಲ ಯೋಜನೆಗಳು ಮಾಡ್ಬೇಕು ಅಂತ ನೋಡ್ತಾ ಇರ್ತಾನೆ. ಈ ಒಂದು ಶಕ್ತಿ ನಮಗೆ ಅಟ್ಯಾಕ್ ಮಾಡ್ತಾ ಇದೆ. ನಮ್ಮ ಕುಟುಂಬದ ವಿರುದ್ಧ, ಅನೇಕ ಸಂಬಂಧಗಳ ವಿರುದ್ಧ, ಅನೇಕ ಜನರ ವಿರುದ್ಧ, ಭಾಷೆಗಳ ವಿರುದ್ಧ ಯಾವಾಗಲೂ ಕೂಡ ಬೇರೆ ಮಾಡುವುದಕ್ಕೆ ಸೈತಾನನು ಮತ್ತು ಸೈತಾನನ ದೂತರುಗಳು ಹೊಂಚು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರನೇ ದೇವರು ಯೇಸು ಕ್ರಿಸ್ತರನ್ನ ಕಳಿಸಿ ಈ ಭೂಲೋಕದಲ್ಲಿ ಎಲ್ಲರೂ, ಎಲ್ಲ ಭಾಷೆದವರು, ಎಲ್ಲ ಪಂಗಡದವರು, ಎಲ್ಲ ಜಾತಿಯ ಜನರು ಒಂದಾಗಿರುವುದಕ್ಕೆ, ಸಮಾಧಾನವನ್ನು ತರಲಿಕ್ಕೆ ದೇವರು ಯೇಸು ಕ್ರಿಸ್ತರನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾರೆ. ಈ ಒಂದು ಸುವಾರ್ತೆ ಸಮಾಧಾನ ಮಾತ್ರ ಹೇಳೋದಲ್ಲ ಈ ಪ್ರಪಂಚಕ್ಕೆ, ಅದರ ಬದಲಾಗಿ ಈ ದುಷ್ಟಾತ್ಮಗಳ ವಿರುದ್ಧ ಹೋರಾಡೋದಕ್ಕೆ ಮತ್ತು ಗೆಲ್ಲೋದಕ್ಕೆ ಮತ್ತು ಬೇರೆ ಆಗಿರೋದನ್ನ ಒಂದು ಮಾಡೋದಕ್ಕೆ ದೇವರು ಬಯಸ್ತಾರೆ. ಸೊ ಇನ್ನೊಂದು ವಿಷಯ ಇಲ್ಲಿ ಪೌಲರು ಹೇಳ್ತಾರೆ, ಇವತ್ತು ನಾವು ದೇವರ ಬಳಿ ಧೈರ್ಯದಿಂದ, ಸ್ವಾತಂತ್ರ್ಯದಿಂದ ಬರಬಹುದು ಅಂತ. ಯಾವುದೇ ಒಂದು ಅಡಚಣೆ ಇಲ್ಲ, ಯಾವುದೇ ಒಂದು ಅಪರಾಧ ಮನೋಭಾವನೆ ಅವಶ್ಯಕತೆ ಇಲ್ಲ. ಇಬ್ರಿಯರಿಗೆ 4:16 ನೋಡಿದ್ರೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಸೊ ಈ ಒಂದು ಧೈರ್ಯದಿಂದ ದೇವರ ಕೃಪಾಸನದ ಮುಂದೆ ಬರೋಣ ಅಂತ ಪೌಲರು ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾವು ಯಾವುದೇ ಒಂದು ಮನಸ್ತಾಪ ಆಗ್ಲಿ, ದೇವರು ಇವತ್ತು ನಾವು ಎಲ್ಲ ಪಾಪವನ್ನು ಕ್ಷಮಿಸ್ತಾರೆ. ತನ್ನ ಸ್ವಂತ ಮಗನ ಹೇಗೆ ನೋಡಿದ್ರು ಆ ತರ ನಮ್ಮನ್ನು ನೋಡ್ತಾರೆ. ಯೇಸು ಕ್ರಿಸ್ತರ ನಿಮಿತ್ತ ಇವತ್ತು ನಾವು ಧೈರ್ಯದಿಂದ ದೇವರ ಬಳಿ ಬರಬಹುದು, ದೇವರನ್ನ ಎದುರುಗೊಳ್ಳಬಹುದು. ಸೊ ಅದಕ್ಕೋಸ್ಕರ ನಾವು ಬೇಸರಗೊಳ್ಳದೆ, ನಾವು ಸಂಕಷ್ಟವನ್ನು ಅನುಭವಿಸುವಾಗ ನಾವು ಸಂತೋಷದಿಂದ ಅನುಭವಿಸೋಣ. ಸಂಕಷ್ಟಗಳು ಅದು ಫೇಲಿಯರ್ ಅಲ್ಲ, ನಾವು ಸೋತೋಗಿದ್ದೀವಿ ಅಂತ ತೋರ್ಸಲ್ಲ ಸಂಕಷ್ಟಗಳು ಬರೋದ್ರಿಂದ. ನಾವು ನೋಡ್ತೇವೆ ಪೌಲನಿಗೆ ಎಷ್ಟೊಂದು ಸಂಕಷ್ಟಗಳು ಬಂದಿದೆ, ಆದರೆ ದೇವರು ಬಹಳ ಅದ್ಭುತವಾಗಿ ಪೌಲನನ್ನ ಉಪಯೋಗಿಸಿದ್ರು ಆಯುಧವನ್ನಾಗಿ ಸ್ವಾರ್ಥೆಯು ಪ್ರಪಂಚದ ಕಟ್ಟ ಕಡೆಗಳಲ್ಲಿ ತಲುಪೋಕೆ. ಇವತ್ತು ದೇವರು ನಮ್ಮನ್ನ ಉಪಯೋಗಿಸ್ತಾರೆ ಪ್ರಪಂಚದ ಕಟ್ಟ ಕಡೆಗೆ ತಲುಪಲಿಕ್ಕೆ. ಸೊ ಸಭೆ ಅಂದ್ರೆ ದೇವರ ಆ ಒಂದು ರಹಸ್ಯವನ್ನ ಬಹಿರಂಗಪಡಿಸೋದು, ಅದೇ ಸುವಾರ್ತೆ. ಕೊನೆಯದಾಗಿ ನಾವು ನೋಡಿದಾಗ, ನಾವು ಇವತ್ತು ಅನೇಕ ಸಂಕಷ್ಟಗಳಿಗೆ ಒಳಗಾಗ್ತಾ ಇರಬಹುದು. ಅದು ನಮಗೆ ಬೇಸರವನ್ನು ತಂದು ಕೊಡಬಾರದು. ಸುವಾರ್ತೆಯನ್ನು ಸಾರೋದ್ರಲ್ಲಿ ಬೇರೊಬ್ಬರಿಗೋಸ್ಕರ ಯೇಸು ಕ್ರಿಸ್ತು ಸಂಕಷ್ಟವನ್ನ ಅನುಭವಿಸಿದ್ರು. ಅದೇ ರೀತಿಯಾಗಿ ನಾವು ಸಹ ಇರಬೇಕು.
ಯೇಸು ಕ್ರಿಸ್ತುವಿನ ಒಂದು ಸುವಾರ್ತೆ ಪ್ರಪಂಚದ ಕಟ್ಟಕಡಲಲ್ಲಿ ಎಲ್ಲ ಜನರನ್ನ ಒಂದು ಮಾಡುತ್ತೆ. ಸುವಾರ್ತೆಯನ್ನು ಪ್ರತಿಯೊಬ್ಬ ಜನರಿಗೂ ಪ್ರತಿಯೊಂದು ಕಟ್ಟ ಕಡೆಗೂ ನಾವು ತಲುಪಿಸಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿ. ಇವತ್ತು ನಾವು ಹೇಗಿದೆ, ನಮ್ಮ ಜೀವನವನ್ನ ಪರೀಕ್ಷಿಸಿಕೊಳ್ಳೋಣ. ಸಾವಿರಾರು ವರ್ಷಗಳು ಸಿಗದೇ ಇರುವಂತ ಒಂದು ರಹಸ್ಯ, ಬಹಿರಂಗವಾಗದೇ ಇರುವಂತ ರಹಸ್ಯ, ಇವತ್ತು ನಮಗೆ ಅದು ಬಹಿರಂಗವಾಗಿದೆ. ಅದನ್ನ ಇಟ್ಕೊಂಡು ನಾವು ಏನ್ ಮಾಡ್ತಾ ಇದ್ವಿ, ಏನ್ ಮಾಡ್ಬೇಕು ಅಂತ ನಾವಿಲ್ಲಿ ನೋಡಿದ್ವಿ. ಈ ಸಮಯದಲ್ಲಿ ನಾನು ನಿಮಗೆ ಒಂದು ಸವಾಲನ್ನು ಕೊಡ್ತೇನೆ. ಈ ಸಭೆಯಲ್ಲಿ ನಿಮಗೆ ಇಷ್ಟವಾಗದ ವ್ಯಕ್ತಿಗಳು ಯಾರಾದ್ರೂ ಇದ್ದಾರ? ಆತರ ಇದ್ರೆ ನೀವು ಹೋಗಿ ಅವ್ರ ಹತ್ರ ಮಾತಾಡಿ ಸಮಾಧಾನ ಹೊಂದಬೇಕು, ಬದಲಾವಣೆ ಆಗ್ಬೇಕು. ಯೇಸು ಕ್ರಿಸ್ತು ಬೇರೆ ಬೇರೆಯಾಗಿ ಮಾಡ್ಲಿಕ್ಕೆ ಅವರು ನಮ್ಮನ್ನ ಕರೆದಿಲ್ಲ, ನಾವೆಲ್ಲರೂ ಒಂದಾಗಿರ್ಲಿಕ್ಕೆ ಯೇಸು ಕ್ರಿಸ್ತು ನಮ್ಮನ್ನ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಒಂದೇ ಕುಟುಂಬ. ಈ ಒಂದು ನಿರ್ಧಾರ ಮಾಡಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ, ಧನ್ಯವಾದಗಳನ್ನ ಹೇಳ್ತೇವೆ. ದೇವರೇ, ಯೇಸು ಕ್ರಿಸ್ತು ಈ ಭೂಮಿಗೆ ಬಂದು ಅನ್ಯ ಜನರಿಗಾಗಿ ಮತ್ತು ಇಸ್ರೇಲ್ ಜನರಾದ ಯಹೂದ್ಯರಿಗೆ ಎಲ್ಲರನ್ನೂ ಒಂದಾಗಿ ಮಾಡುವುದಕ್ಕಾಗಿ ಶಿಲುಬೆಯ ಮರಣವನ್ನು ಹೊಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ನಾವು ಯಾರು ಕೂಡ ಬೇರೆ ಬೇರೆ ಆಗಿಲ್ಲ, ನಾವೆಲ್ಲರೂ ಒಂದಾಗಿದ್ದೇವೆ. ನಮ್ಮನ್ನ ಭಾಷೆ ಆಗ್ಲಿ, ಜಾತಿ ಆಗ್ಲಿ, ದೇಶ ಆಗ್ಲಿ ಯಾವುದೇ ಕೂಡ ವಿಭಜನೆ ಮಾಡಲು ಸಾಧ್ಯವಿಲ್ಲ, ವಿಂಗಡಣೆ ಮಾಡಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತು ಇವತ್ತು ನಮ್ಮನ್ನ ಒಂದಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಒಂದಾಗಿರ್ಲಿಕ್ಕೆ ಸಹಾಯ ಮಾಡಿ. ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ಸುರಿಸಿದ ರಕ್ತಕ್ಕೆ ಅರ್ಥ ಬರುವ ಹಾಗೆ ಅರ್ಥಪೂರ್ಣವಾದ ಜೀವನವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ದ್ರಾಕ್ಷರಸಕ್ಕಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಖಂಡಿತವಾಗ್ಲೂ ನಾವು ಹೇಗಿದ್ವಿ, ಇವತ್ತು ನಾವು ಹೇಗಿದ್ದೀವಿ, ಬಹಳ ಆಶ್ಚರ್ಯ ಆಗುತ್ತೆ. ಈ ರೀತಿಯಾಗಿ ನಾವು ಬದಲಾವಣೆ ಆಗಿದ್ದಕ್ಕೆ ಕಾರಣ ಯೇಸು ಕ್ರಿಸ್ತುವಿನ ಒಂದು ಸುವಾರ್ತೆ. ನಾವು ದ್ವೇಷಿಸಿರುವಂತ ಅನೇಕ ವ್ಯಕ್ತಿಗಳನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯವಾಯ್ತು, ಕಾರಣ ಯೇಸು ಕ್ರಿಸ್ತುವಿನ ಸುವಾರ್ತೆ. ದೇವರೇ, ಈ ಒಂದು ರಹಸ್ಯವನ್ನು ನಮಗೆ ನೀವು ಬಹಿರಂಗಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಕೂಡ ಉತ್ಸಾಹ ಆಗಿ ಪೌಲನು ಹೇಗೆ ಸುವಾರ್ತೆಯನ್ನ ಸಾರಿದರು ಅದೇ ರೀತಿಯಾಗಿ ನಾವು ಸಾರಲಿಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಧನ್ಯವಾದಗಳು.